ಪಿಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಾ ಸರಿಯಾಗಿ? ಕ್ಲಿಯರ್ ಆಗಿದೆ. ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದ 16ನೇ ಅಧ್ಯಾಯದಲ್ಲಿ ಇವತ್ತು 11ನೇ ಶ್ಲೋಕ 11 ಆಯಿತು. 12ನೇ ಶ್ಲೋಕ. ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್ ಕರ್ಮಾಣಿ ಚಾರಣೈಃ ಉದಾಸೀನ ಇವಾಧ್ಯಕ್ಷೋ ವಾಯುರಾತ್ಮೇವ ದೇಹಿನಾಂ. ಪೃಥು ಚಕ್ರವರ್ತಿಯನ್ನ ಲೋಕಪಾಲ ದೇವತೆಗಳಿಗೆಲ್ಲ ಹೋಲಿಸಿ ಅವರಂತೆ ಗುಣವುಳ್ಳವನಾಗಿದ್ದಾನೆ ಅಂತ ವಂದಿಮಾಗಧರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸೂರ್ಯನಂತೆ, ಚಂದ್ರನಂತೆ, ಭೂಮಿಯಂತೆ ಅಂತೆಲ್ಲ ಹೇಳಿ ಸ್ತೋತ್ರ ಮಾಡ್ತಾ ಬಂದಿದ್ದಾರೆ. ಈಗ ಈ ಶ್ಲೋಕದಲ್ಲಿ ಅವನ ಒಂದು ಮಹಿಮೆಯನ್ನ ಮತ್ತು ಮುಂದುವರಿಸ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಾಣನಂತೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಅಗ್ನಿಯಂತೆ ಇದ್ದ ಅಂತ ಹೇಳಿದ್ರು. ಈಗ ಪ್ರಾಣನಂತೆ, ಮುಖ್ಯ ಪ್ರಾಣದೇವರು ಎಲ್ಲರ ಅಂತರ್ಯಾಮಿಯಾಗಿ ಇದ್ದು ಎಲ್ಲರ ಒಳಗಿನ ಹೊರಗಿನ ಸಕಲ ಕರ್ಮಗಳನ್ನು ಕೂಡ ತಿಳಿತಾ ಇದ್ದಾರೆ. ಯಾರು ಏನು ಮಾಡ್ತಾರೆ ಪ್ರತಿಯೊಂದು ಕೂಡ ವಾಯುದೇವರಿಗೆ ಗೊತ್ತಾಗ್ತದೆ. ಅಂತರ್ಬಹಿಶ್ಚ ಭೂತಾನ, ಒಳಗೂ ಹೊರಗೂ ನಡೀತಕ್ಕಂತಹ ಸಕಲ ಕರ್ಮಗಳ ಜ್ಞಾನ ವಾಯುದೇವರಿಗೆ ಆಗ್ತದೆ. ಎಲ್ಲವನ್ನೂ ತಿಳಿದರೂ ಕೂಡ
ತಿಳಿಯದೇ ಇರುವವರಂತೆ ವರ್ತನೆ ಮಾಡ್ತಾರೆ. ಪಶ್ಯನ್ ಕರ್ಮಾಣಿ ಉದಾಸೀನ ಇವ. ಎಲ್ಲರ ಒಳಗೆ ನಡೆಯುವ ಕರ್ಮಗಳು, ಹೊರಗಿನ ಕರ್ಮ ಇರಲಿ ಒಳಗಿನ ಕರ್ಮ ಇರಲಿ, ಪ್ರತಿಯೊಂದು ಕರ್ಮಗಳು ಅವರಿಗೆ ತಿಳಿತದೆ. ಆದರೂ ತಿಳಿಯದೇ ಇರುವವರಂತೆ ಉದಾಸೀನರಾಗಿ ಇರ್ತಾರೆ. ಅಧ್ಯಕ್ಷ ಅಂದರೆ ಎಲ್ಲರಿಗೂ ಅಧಿಪತಿಯಾಗಿ ಇರ್ತಾರೆ. ಎಲ್ಲವನ್ನೂ ನೋಡ್ತಾ ಎಲ್ಲರಿಗೂ ಅಧ್ಯಕ್ಷರಾಗಿ ಎಲ್ಲರಿಗೂ ಅಧಿಪತಿಗಳಾಗಿ ಇದ್ದಾರೆ ವಾಯುದೇವರು. ಹಾಗೆ ಈ ಪೃಥು ಮಹಾರಾಜನು ಕೂಡ ಎಲ್ಲ ಪ್ರಜೆಗಳಿಗೆ ಅಧಿಪತಿಯಾಗಿದ್ದಾನೆ. ಪ್ರಜೆಗಳು ಅವರೆಲ್ಲ ಗುಟ್ಟಾಗಿ ಅಥವಾ ಪ್ರಕಟವಾಗಿ, ಒಳಗೂ ಹೊರಗೂ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕರ್ಮಗಳನ್ನು ಕೂಡ ತಿಳ್ಕೊಳ್ತಾನೆ. ನನ್ನ ಬಗ್ಗೆ ಯಾರೇನು ಮಾತಾಡ್ತಾರೆ, ಯಾರ ಅಭಿಪ್ರಾಯ ಏನಿದೆ, ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಎಲ್ಲ ಪ್ರಜೆಗಳ ಅಭಿಪ್ರಾಯವನ್ನ ಚಾರರ ಮೂಲಕವಾಗಿ ತಾನು ತಿಳ್ಕೊಳ್ತಾನೆ. ಚಾರಣೈಹಿ ಕರ್ಮಾಣಿ ಪಶ್ಯನ್ ಅಂತ. ವಾಯುದೇವರಿಗೆ ಸಕಲ ಅಂತರ್ಯಾಮಿಗಳು ಆಗಿದ್ದರಿಂದ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ. ಎಲ್ಲರ ಕರ್ಮಗಳು, ಹೊರಗಿನ ಕರ್ಮಗಳು ಕೂಡ ಗೊತ್ತಾಗ್ತದೆ. ಯಾಕೆ ಅವರೇ ಒಳಗೂ ಹೊರಗೂ ನಿಯಾಮಕರಾಗಿ ಇರೋದರಿಂದ. ಇವನಿಗೆ ಹೇಗೆ ಗೊತ್ತಾಗ್ತದೆ ಪೃಥು ಮಹಾರಾಜನಿಗೆ ಅಂದರೆ, ಚಾರರ ಮೂಲಕವಾಗಿ, ಗೂಢಚಾರರೇನಿದ್ದಾರೆ ಅವರ ಮೂಲಕವಾಗಿ ಎಲ್ಲ ಪ್ರಜೆಗಳು ಕೂಡ ಏನು ಮಾಡ್ತಾ ಇದ್ದಾರೆ, ಅವರ ಕರ್ಮಗಳು ಏನು, ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರ ಹೊರಗಿನ ಕೆಲಸ ಒಳಗಿನ ಕೆಲಸ ಎಲ್ಲವೂ. ಒಳಗಿನ ಕೆಲಸ ಅಂತಂದರೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದು. ಪ್ರಜೆಗಳು ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಅಭಿಪ್ರಾಯ ಏನಿದೆ, ದೇಶದ ಬಗ್ಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನ, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಬರ್ತಾರೆ ಗುಪ್ತಚಾರರು ಹೋಗಿ. ಹೀಗೆ ತನ್ನ ಬಗ್ಗೆ ಮಾಡುವ ಸ್ತುತಿ ಆಗಿರಲಿ ನಿಂದನೆ ಆಗಿರಲಿ ಎಲ್ಲವನ್ನೂ ತಿಳ್ಕೊಳ್ತಾನೆ. ಯಾರು ನನ್ನ ಬಗ್ಗೆ ಹೊಗಳ್ತಾರೆ, ಯಾರು ನನ್ನನ್ನು ತೆಗಳ್ತಾರೆ ಎಲ್ಲ ತಿಳಿತಾನೆ. ತಿಳಿದ್ರೂ ಕೂಡ ತಿಳಿಯದವನಂತೆ ಇರ್ತಾನೆ. ವಾಯು ಹೇಗೆ ಎಲ್ಲರ ಒಳಗೂ ಹೊರಗೂ ನಡೆಯುವ ಪ್ರತಿಯೊಂದು ಕರ್ಮಗಳನ್ನು ಕೂಡ ತಿಳಿದರೂ ತಿಳಿಯದವನಂತೆ ಇರ್ತಾನೋ, ಹಾಗೆ ಈ ಪೃಥು ಮಹಾರಾಜನು ಕೂಡ ಗುಪ್ತಚಾರರ ಮೂಲಕವಾಗಿ ಎಲ್ಲ ತನ್ನ ಬಗ್ಗೆ ಮಾಡುವ ಸ್ತುತಿ ನಿಂದನೆಗಳನ್ನ, ಅವರು ಮಾಡುವ ಪ್ರತಿಯೊಂದು ಕರ್ಮಗಳನ್ನ, ಗುಟ್ಟಾಗಿ ಮಾಡುವ ಕರ್ಮ ಇರ್ಬೋದು ಅಥವಾ ಪ್ರಕಟ ಮಾಡಿ ಮಾಡುವ ಕರ್ಮಗಳಿರ್ಬೋದು, ಆ ಎಲ್ಲ ಕರ್ಮಗಳನ್ನು ಕೂಡ ಗುಪ್ತಚಾರರ ಮೂಲಕವಾಗಿ ತಿಳ್ಕೊಂಡ್ರೂ ಕೂಡ ತಿಳಿಯದವನಂತೆ ಇರ್ತಾನೆ. ಎಲ್ಲರಿಗೂ ಆತ್ಮನಂತೆ ಪ್ರೀತಿಪಾತ್ರನಾಗಿ ಇರ್ತಾನೆ ಅಂತ. ಹೀಗೆ ಈ ಶ್ಲೋಕದಲ್ಲಿ ಪೃಥು ಮಹಾರಾಜನನ್ನ ವಾಯು ದೃಷ್ಟಾಂತವನ್ನು ಕೊಟ್ಟು ಸ್ತೋತ್ರ ಮಾಡಿದ್ದಾರೆ. ವಾಯುವಿನ ಸನ್ನಿಧಾನ ಇವನಲ್ಲಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಿಂದೆ ಅಗ್ನಿಯ ಸನ್ನಿಧಾನ ಇದೆ ಅಂತ ತೋರಿಸಿದ್ರು ಹಿಂದಿನ ಶ್ಲೋಕ. ಅದಕ್ಕೂ ಹಿಂದಿನ ಶ್ಲೋಕದಲ್ಲಿ ವರುಣನ ಸನ್ನಿಧಾನ ಇದೆ ಅನ್ನೋದನ್ನ ತೋರಿಸಿದ್ರು. ಈಗ ವಾಯುವಿನ ಸನ್ನಿಧಾನ ಇದೆ ಅನ್ನೋದನ್ನ ಈ ಶ್ಲೋಕದ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಅಂತರ್ಬಹಿಶ್ಚ ಭೂತಾನಾಂ ಪಶ್ಯನ್ ಕರ್ಮಾಣಿ ಚಾರಣೈಃ ಉದಾಸೀನ ಇವಾಧ್ಯಕ್ಷೋ ವಾಯುರಾತ್ಮೇವ ದೇಹಿನಾಂ ನಾದಂಡ್ಯಂ ದಂಡಯತ್ಯೇಷಃ ಸುತಮಾತ್ಮದ್ವಿಷಾಮಪಿ ದಂಡಯತ್ಯಾತ್ಮಜಮಪಿ ದಂಡ್ಯಂ ಧರ್ಮಪಥೇ ಸ್ಥಿತಃ. ಈಗ ಈ ಶ್ಲೋಕದಲ್ಲಿ ಯಮಧರ್ಮರಾಜನ ಸನ್ನಿಧಾನವೂ ಕೂಡ ಇವನಲ್ಲಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಮಧರ್ಮರಾಜ ಹೇಗಿದ್ದಾನೋ ಹಾಗೆ ಈ ಪೃಥು ಮಹಾರಾಜ ಇದ್ದಾನೆ ಅಂತನ್ನೋದನ್ನ ಈ ಶ್ಲೋಕದಲ್ಲಿ ಆ ಯಮಧರ್ಮರಾಜನ ಒಂದು ದೃಷ್ಟಾಂತವನ್ನು ಕೊಟ್ಟು
ವರ್ಣನೆ ಮಾಡ್ತಾ ಇದ್ದಾರೆ. ಈ ಪೃಥು ಮಹಾರಾಜ ಯಮಧರ್ಮನಂತೆ ನಿಷ್ಪಕ್ಷಪಾತಿಯಾಗಿದ್ದಾನೆ ಅಂತ. ಯಮ ನಿಷ್ಪಕ್ಷಪಾತವಾಗಿ ಅವನು ನಡ್ಕೊಳ್ತಾನೆ. ಅವನ ಗುಣ, ಯಮಧರ್ಮರಾಜನ ಗುಣ ಏನು ಅಂದ್ರೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದು. ಅಂದ್ರೆ ಧರ್ಮ ಮಾರ್ಗದಲ್ಲಿಯೇ ಇರ್ತಾನೆ. ಯಾರು ನಿರಪರಾಧಿಗಳೋ ಅವರನ್ನ ಯಾವತ್ತೂ ಕೂಡ ದಂಡನೆ ಮಾಡೋದಿಲ್ಲ. ನಿರಪರಾಧಿಗಳಿಗೆ ಯಾವತ್ತೂ ಶಿಕ್ಷೆ ಆಗಬಾರದು. ಅವನು ಯಾರೇ ಆಗಿರ್ಲಿ, ತನ್ನ ಶತ್ರುವಿನ ಮಗನೇ ಆಗಿರ್ಲಿ ಅಂತಾರೆ. ಸುತಮಾತ್ಮದ್ವಿಷಾಮಪಿ, ತನ್ನ ಶತ್ರುವಿನ ಮಗನೇ ಆಗಿದ್ರೂ ಕೂಡ ಅವನು ನಿರಪರಾಧಿ ಅಂತಾದ್ರೆ ಅವನನ್ನ ದಂಡನೆ ಮಾಡೋದಿಲ್ಲ. ಅಪರಾಧಿ ಆಗಿದ್ರೆ ತನ್ನ ಮಗನೇ ಆಗಿದ್ರೂ ಕೂಡ ದಂಡನೆ ಮಾಡದೇ ಇರೋದಿಲ್ಲ. ಇದು ಧರ್ಮದಲ್ಲಿರುವ ನಿಷ್ಠೆ, ನಿಷ್ಪಕ್ಷಪಾತವಾದ ಒಂದು ಆಡಳಿತ. ಇದು ಯಮಧರ್ಮನ ಗುಣ. ಈ ಪೃಥು ಮಹಾರಾಜನು ಕೂಡ ಹಾಗೆ ಧರ್ಮ ಮಾರ್ಗದಲ್ಲಿಯೇ ಇರ್ತಾನೆ. ಅಪರಾಧ ಮಾಡಿದವರಿಗೆ ಮಾತ್ರ ಶಿಕ್ಷೆ. ಅದು ಅಪರಾಧ ಮಾಡಿದವನು ಯಾರೇ ಆಗಿರಲಿ, ತನ್ನ ಮಗನೇ ಆಗಿರಲಿ, ಅವನಿಗೆ ಶಿಕ್ಷೆ ಆಗಲೇಬೇಕು. ನಿರಪರಾಧಿಯಾಗಿದ್ರೆ ಅವನು ಶತ್ರುವಿನ ಮಗನೇ ಆಗಿದ್ರೂ ಕೂಡ ಅವನಿಗೆ ದಂಡನೆ ಮಾಡೋದಿಲ್ಲ. ಈ ರೀತಿ ಪೃಥು ಮಹಾರಾಜ ಯಮಧರ್ಮನಂತೆ ಇದ್ದ ಅಂತ ಲೋಕಪಾಲ, ದಕ್ಷಿಣ ಲೋಕಾಧಿಪತಿಯಾಗಿರ್ತಕ್ಕಂತಹ ಯಮಧರ್ಮನ ಗುಣ ಇವನಲ್ಲಿದೆ ಅಂತ ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ವಂದಿಮಾಗದರು. ನ ದಂಡ್ಯಂ ದಂಡಯತ್ಯೇಷಃ ಸುತಮಾತ್ಮದ್ವಿಷಾಮಪಿ ದಂಡಯತ್ಯಾತ್ಮಜಮಪಿ ದಂಡ್ಯಂ ಧರ್ಮಪಥೇ ಸ್ಥಿತಃ ಅಸ್ಯಾ ಪ್ರತಿಹತಂ ಚಕ್ರಂ ಪೃಥೋರಾ ಮಾನಸಾಚಲಾತ್ ವರ್ತತೆ ಭಗವಾನ್ ಅರ್ಕೋ ಯಾವತ್ ತಪತಿ ಗೋಗಣೈಃ. ಈ ಶ್ಲೋಕದಲ್ಲಿ ಪೃಥು ಮಹಾರಾಜನ ಒಳಗೆ ಪರಮೇಷ್ಠಿಯ ಸನ್ನಿಧಾನ ಇದೆ ಅಂತನ್ನೋದನ್ನ ಹೇಳ್ತಾ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನ, ಸರ್ವೋತ್ತಮನಾದ ಭಗವಂತನ ಆವೇಶ ಈ ಪೃಥುಚಕ್ರವರ್ತಿಯ ಒಳಗೆ ಇದೆ. ಆದ್ರಿಂದ ಇವನ ಆಜ್ಞೆಯಂತೆ ಎಲ್ಲವೂ ಕೂಡ ನಡೆಯುತ್ತೆ. ಇವನು ಆಜ್ಞೆ ಮಾಡಿದರೆ ಅದರಂತೆ ಎಲ್ಲಿವರೆಗೆ ಅಂತಂದ್ರೆ ಮಾನಸ ಉತ್ತರ ಪರ್ವತದವರೆಗೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ಒಂದು ಕಿರಣ, ಆ ಸೂರ್ಯ ಕಿರಣ, ಅರ್ಕ ಅಂದ್ರೆ ಸೂರ್ಯ, ಆ ಸೂರ್ಯನ ಕಿರಣ ಮಾನಸೋತ್ತರವಾದ ಪರ್ವತದವರೆಗೂ ಹರಡಿದೆ. ಅದರಂತೆ ಇವನ ಆಜ್ಞೆ, ಈ ಪೃಥು ಮಹಾರಾಜನ ಆಜ್ಞೆಯೂ ಕೂಡ ಮಾನಸ ಸರೋವರದ ಉತ್ತರದಲ್ಲಿರುವ ಪರ್ವತದವರೆಗೂ ಕೂಡ ಇವನ ಆಜ್ಞೆ ನಡೀತದಂತೆ. ಇವನ ರಥದ ಚಕ್ರವೂ ಕೂಡ ಹಾಗೆ ಅಲ್ಲಿವರೆಗೂ ಸಂಚಾರ ಮಾಡುತ್ತದೆ. ಅದಕ್ಕೆ ಯಾವ ಅಡೆತಡೆಯೂ ಇಲ್ಲ. ಹಿಂದೆ ಹೇಳಿದ್ರು, ಎಲ್ಲಿಗೆ ಬೇಕಾದರೂ ಓಡಾಡಬಲ್ಲಂತಹ ಚಕ್ರ ಇರುವ ರಥ ಇವನಲ್ಲಿ ಇದೆ ಅಂತ. ಹಾಗಾಗಿ ಅದು ಮಾನಸೋತ್ತರ ಪರ್ವತದವರೆಗೂ ಕೂಡ ಸಂಚಾರ ಮಾಡಲಿಕ್ಕೆ ಸಮರ್ಥವಾಗಿದೆ, ಯಾವ ಅಡೆತಡೆಯೂ ಇಲ್ಲ.
ಸೂರ್ಯನ ಕಿರಣದಂತೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸೂರ್ಯನ ಕಿರಣ ಹೇಗೆ ಮಾನಸೋತ್ತರ ಪರ್ವತದವರೆಗೂ ಹೋಗ್ತದೆ, ಅವನ ರಥಚಕ್ರ ಅಲ್ಲಿವರೆಗೂ ಚಲಿಸ್ತದೆ, ಯಾವ ಅಡೆತಡೆ ಇರೋದಿಲ್ಲ ಆ ಸೂರ್ಯನ ಕಿರಣಕ್ಕೆ. ಹಾಗೆ ಇಲ್ಲಿಯೂ ಕೂಡ ಆ ಪೃಥುಚಕ್ರವರ್ತಿಯ ಆಜ್ಞೆ ಅಂತನ್ನೋದು, ಅಲ್ಲಿ ಸೂರ್ಯನ ಕಿರಣಗಳು, ಇಲ್ಲಿ ಪೃಥುಚಕ್ರವರ್ತಿಯ ಆಜ್ಞೆ, ಅದು ಎಲ್ಲಾ ಕಡೆಗೂ ನಡೀತದೆ ಅಂತ ಅರ್ಥ. ಅದಕ್ಕೆ ಯಾವ ಅಡೆತಡೆ ಇರೋದಿಲ್ಲ, ಅವನು ಹೇಳಿದಂತೆ ನಡೀತದೆ. ಇದಕ್ಕೆ ಕಾರಣ ಭಗವಂತ, ಸರ್ವೋತ್ತಮನಾದ ಭಗವಂತನ ಆವೇಶ ಇವನ ಒಳಗೆ ಇರೋದ್ರಿಂದ ಅಂತ ಇಟ್ಟುಕೊಳ್ಬೇಕು. ಇವನು ಹೇಳಿದಂತೆ ಕೇಳ್ತಾರೆ ಎಲ್ಲರೂ ಕೂಡ, ಇವನ ಆಜ್ಞೆಯಂತೆ ನಡೀತದೆ ಅಂತ. ಅಸ್ಯ ಪ್ರತಿಹತಂ ಚಕ್ರಂ ಪೃಥೋರಾ ಮಾನಸಾಚಲಾತ್ ವರ್ತತೆ ಭಗವಾನ್ ಅರ್ಕೋ ಯಾವತ್ ತಪತಿ ಗೋಗಣೈಃ ರಂಜಯಿಷ್ಯತಿ ಯಲ್ಲೋಕಂ ಅಯಂ ಆತ್ಮವಿಚೇಷ್ಟಿತೈಃ. ಅಥಾಮುಮಾಹು ರಾಜಾನಂ ಮನೋರಂಜನಕೈ ಪ್ರಜಾಃ. ಈಗ ಮತ್ತೆ ಚಂದ್ರನಂತೆ ಆಹ್ಲಾದಕರವಾದ, ಎಲ್ಲರನ್ನೂ ರಂಜಿಸುವ ಗುಣ ಇವನಲ್ಲಿದೆ ಅಂತ. ಹಿಂದೆ ಸೂರ್ಯನ ಕಿರಣಗಳಂತೆ ಅಂತ ವರ್ಣನೆ ಮಾಡಿದ್ರು. ಈಗ ಚಂದ್ರನಂತೆ ಕಿರಣಗಳು, ಆ ಚಂದ್ರನ ಕಿರಣಗಳು ಎಲ್ಲರನ್ನೂ ರಂಜನೆಗೊಳಿಸ್ತದೆ, ಇಡೀ ಜಗತ್ತಿಗೆ ರಂಜನೆ ಉಂಟು ಮಾಡ್ತದೆ. ಮನೋರಂಜಕವಾಗಿರ್ತಕ್ಕಂಥದ್ದು ಚಂದ್ರನ ಕಿರಣ. ಹಾಗೆ ಇವನು ಪ್ರಜೆಗಳ ಮನಸ್ಸನ್ನ ಸಂತೋಷ ಪಡಿಸ್ತಾನೆ. ನಾನಾ ವಿಧವಾದ ಕೆಲಸಗಳಿಂದ ಪ್ರಜೆಗಳ ಮನೋರಂಜನೆಯನ್ನ ಉಂಟು ಮಾಡ್ತಾನೆ. ರಂಜನೆ ಅಂದ್ರೆ ಸುಖ, ಅವರ ಮನಸ್ಸಿಗೆ ಸುಖವಾಗುವಂತೆ ನಡ್ಕೊಳ್ತಾನೆ. ಆದ್ರಿಂದ ಚಂದ್ರನ ಗುಣ ಇವನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರನ ಗುಣ ಮನೋರಂಜಕತ್ವ. ಆ ಕಾರಣದಿಂದಲೇ ಇವನನ್ನ ರಾಜ ಅಂತ ಎಲ್ಲರೂ ಕೂಡ ಸಾರ್ಥಕವಾದ ನಾಮದಿಂದ ಕರೀತಾರಂತೆ. ರಾಜ ಅನ್ನೋ ಶಬ್ದಕ್ಕೆನೆ ರಂಜಯತಿ, ಎಲ್ಲರನ್ನೂ ರಂಜಿಸ್ತಾನೆ ಅನ್ನೋ ಕಾರಣದಿಂದಲೇ ರಾಜ ಅಂತ ಹೆಸರು. ರಾಜ ಅನ್ನೋ ಶಬ್ದಕ್ಕೆ ರಂಜಯತಿ ಇತಿ ರಾಜ. ಎಲ್ಲ ಪ್ರಜೆಗಳ ಮನಸ್ಸನ್ನ ರಂಜನೆ ಮಾಡಬೇಕು, ಎಲ್ಲರ ಪ್ರಜೆಗಳ ಮನಸ್ಸು ಸಂತೋಷದಿಂದ ಇರಬೇಕು, ಮನೋರಂಜನವಾಗಿ ಯಾರಿರ್ತಾನೋ ಅವನು ರಾಜ. ಹಾಗಾಗಿ ಇವನು ತನ್ನ ಅನೇಕವಾದ ಕೆಲಸಗಳಿಂದ ಲೋಕರಂಜನೆಯನ್ನ ಉಂಟು ಮಾಡ್ತಾನೆ. ಆದ್ದರಿಂದ ಎಲ್ಲಾ ಪ್ರಜೆಗಳು ಕೂಡ ಇವನನ್ನ ರಾಜ ಅಂತ ಸಾರ್ಥಕವಾದ ನಾಮದಿಂದ ಕರೀತಾರೆ. ಇದು ಚಂದ್ರನಲ್ಲಿ ಇರತಕ್ಕಂತಹ ಗುಣ, ಮನೋರಂಜಕತ್ವ. ಅಂತಹ ಮನೋರಂಜಕವಾದ ಚಂದ್ರನಲ್ಲಿರುವ ಗುಣ ಇವನಲ್ಲಿ ಇರೋದ್ರಿಂದ ಚಂದ್ರನ ಸಾನ್ನಿಧ್ಯವು ಕೂಡ ಇವನಲ್ಲಿ ಇದೆ ಅಂತ ಹೀಗೆ ಆ ಪೃಥುಚಕ್ರವರ್ತಿಯನ್ನ ಚಂದ್ರನಿಗೆ ಹೋಲಿಸಿ ವರ್ಣನೆ ಮಾಡಿದ್ದಾರೆ. ರಂಜಯಿಷ್ಯತಿ ಯಲ್ಲೋಕಂ ಅಯಂ ಆತ್ಮವಿಚೇಷ್ಟಿತಂ ಅಥಾಮುಮಾಹು ರಾಜಾನಂ ಮನೋರಂಜನಕೈ ಪ್ರಜಾಃ ದೃಢವ್ರತಃ ಸತ್ಯಸಂಧೋ ಬ್ರಹ್ಮಣ್ಯೋ ವೃದ್ಧಸೇವಕಃ ಶರಣ್ಯಃ ಸರ್ವಭೂತಾನಾಂ ಮಾನದೋ ದೀನವತ್ಸಲಃ. ಇನ್ನು ಇವನಲ್ಲಿರ್ತಕ್ಕಂತಹ ಉತ್ತಮವಾದ ಗುಣ ದೃಢ ಸಂಕಲ್ಪ.
ದೃಢವ್ರತಃ. ಅವನ ಏನಾದರೂ ಒಂದು ಸಂಕಲ್ಪ ಮಾಡಿದ ಅಂತಂದ್ರೆ ಅದು ದೃಢವಾಗಿ ನಡೆದೇ ನಡೀತದೆ. ಹಾಗರ್ಥ ದೃಢವ್ರತಃ ಅಂದ್ರೆ. ವ್ರತ ಅಂದ್ರೆ ಸಂಕಲ್ಪ, ದೃಢವ್ರತ ಅಂದ್ರೆ ದೃಢವಾದ ಸಂಕಲ್ಪ ಇರ್ತಕ್ಕಂಥವನು. ಸತ್ಯಸಂಧ ಅಂದ್ರೆ ಸತ್ಯವಾದ ಮಾತುಗಳನ್ನ ಆಡ್ತಕ್ಕಂಥವನು, ಆಡಿದ ಮಾತನ್ನ ನಡೆಸಿಕೊಡ್ತಕ್ಕಂಥವನು. ಅವನು ಹೇಳಿದ ಅಂದ್ರೆ ಅದು ನಡೆದೇ ನಡೆಯುತ್ತೆ. ಅವನ ಪ್ರತಿಜ್ಞೆ ಸುಳ್ಳಾಗೋದಿಲ್ಲ. ಅವನು ಮಾತಾಡಿದ ಅದು ಹಾಗೇ ನಡೆಯುತ್ತೆ ಅಂತ ಅರ್ಥ. ಸತ್ಯವಾದ ಮಾತುಗಳನ್ನು ಆಡ್ತಕ್ಕಂಥವನು ಅಂದ್ರೆ ಆಡಿದ ಮಾತನ್ನ ನಡೆಸಿಕೊಡ್ತಕ್ಕಂಥವನು, ಅದು ಸತ್ಯ. ನಾನು ಹೀಗೆ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ರೆ ಅದು ನಡೆದೇ ನಡೆಯುತ್ತೆ, ಅದು ಸತ್ಯವಾಗತ್ತೆ. ಸುಳ್ಳು ಮಾತನ್ನ ಆಡೋದಿಲ್ಲ, ಹೇಳಿ ಭರವಸೆ ಕೊಟ್ಟು ಮಾಡದೇ ಇರೋದು ಅದಲ್ಲ. ಹಾಗಿಲ್ಲ, ಸತ್ಯಸಂಧನಾಗಿದ್ದಾನೆ. ಆಮೇಲೆ ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣರಲ್ಲಿ ಅತ್ಯಂತ ಪ್ರೀತಿ ಉಳ್ಳವನಾಗಿದ್ದಾನೆ. ಬ್ರಾಹ್ಮಣರನ್ನ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಸಲ್ಲಿಸಬೇಕಾದ ಗೌರವ ಮೊದಲಾದವುಗಳನ್ನ, ಪೂಜಾದಿಗಳನ್ನ ಖಂಡಿತವಾಗಿಯೂ ಮಾಡ್ತಾನೆ. ಬ್ರಾಹ್ಮಣರ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸವುಳ್ಳವನಾಗಿದ್ದಾನೆ. ಬ್ರಾಹ್ಮಣರ ಮೇಲೆ ಅತ್ಯಂತ ಪ್ರೀತಿ, ಬ್ರಹ್ಮಣ್ಯ. ಆಮೇಲೆ ವೃದ್ಧ ಸೇವಕ. ವೃದ್ಧ ಸೇವಕ ಅಂತಂದ್ರೆ ಗುರು ಹಿರಿಯರನ್ನ ಸೇವೆ ಮಾಡ್ತಾನೆ. ವೃದ್ಧರು ಯಾರಿದ್ದಾರೆ, ದೊಡ್ಡವರು, ಗುರು ಹಿರಿಯರು, ಅವರ ಸೇವೆಯನ್ನ ಮನಃಪೂರ್ವಕವಾಗಿ ಮಾಡ್ತಾನೆ, ಗುರು ಹಿರಿಯರ ಸೇವೆ. ಆಮೇಲೆ ಶರಣ್ಯ, ಯಾರು ಶರಣಾಗತರಾಗಿ ಬರ್ತಾರೋ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಶರಣ್ಯ ಅಂತಂದ್ರೆ ಶರಣಾಗತ ವತ್ಸಲ. ತನ್ನನ್ನ ಯಾರು ಶರಣಾಗತರಾಗಿ ಬರ್ತಾರೋ ಅವರನ್ನ ರಕ್ಷಣೆ ಮಾಡ್ತಕ್ಕಂತಹ ಗುಣ ಶರಣ್ಯ. ಆಮೇಲೆ ಸರ್ವಭೂತಾನಾಂ ಮಾನದಃ ಅಂತ, ಎಲ್ಲ ಪ್ರಾಣಿಗಳನ್ನು ಕೂಡ ಸನ್ಮಾನ ಮಾಡ್ತಕ್ಕಂಥದ್ದು. ಎಲ್ಲರನ್ನೂ ಕೂಡ ಸನ್ಮಾನ ಮಾಡುವ ಒಂದು ಗುಣ. ಸರ್ವಭೂತಾನಾಂ ಮಾನದಃ. ಮಾನದಃ ಅಂದ್ರೆ ಸನ್ಮಾನವನ್ನ ಮಾಡ್ತಕ್ಕಂಥವನು, ಅವರಿಗೆ ಮಾನವನ್ನ ಕೊಡ್ತಕ್ಕಂಥವನು, ಸನ್ಮಾನವನ್ನ ಅವರಿಗೆ ಕೊಡಬೇಕಾದ ಸನ್ಮಾನವನ್ನ ಕೊಡ್ತಕ್ಕಂಥವನು. ಸರ್ವಭೂತಾನಾಂ. ದೀನವತ್ಸಲ, ದೀನರಲ್ಲಿ ವಾತ್ಸಲ್ಯವನ್ನ ತೋರ್ತಕ್ಕಂಥವನು. ಈ ಪೃಥು ಮಹಾರಾಜ ಹೀಗೆ ದೃಢವ್ರತ, ಸತ್ಯಸಂಧ, ಬ್ರಹ್ಮಣ್ಯ, ವೃದ್ಧ ಸೇವಕ, ಶರಣ್ಯ, ಸರ್ವಭೂತಾನಾಂ ಮಾನದ ಮತ್ತು ದೀನವತ್ಸಲನಾಗಿದ್ದಾನೆ. ದೃಢವ್ರತ ಸತ್ಯಸಂಧೋ ಬ್ರಹ್ಮಣ್ಯೋ ವೃದ್ಧ ಸೇವಕ ಶರಣ್ಯ ಸರ್ವಭೂತಾನಾಂ ಮಾನದೋ ದೀನವತ್ಸಲಃ. ಮಾತೃಭಕ್ತಿ ಪರಸ್ತ್ರೀಷು ಪತ್ನ್ಯಾಮರ್ಧೈವಾತ್ಮನಃ ಪ್ರಜಾಸು ಪಿತೃವತ್ ಸ್ನಿಗ್ಧಃ ಕಿಂಕರೋ ಬ್ರಹ್ಮವಾದಿನಾಂ. ಮತ್ತೆ ಅವನಲ್ಲಿರ್ತಕ್ಕಂತಹ ಗುಣಗಳು ಏನು ಅಂದ್ರೆ, ಪರಸ್ತ್ರೀಷು ಮಾತೃಭಕ್ತಿ, ಪರಸ್ತ್ರೀಯರನ್ನ ತನ್ನ ತಾಯಿಯಂತೆ ಕಾಣ್ತಕ್ಕಂಥವನು, ಅವರಲ್ಲಿ ಮಾತೃಭಕ್ತಿಯನ್ನ ತೋರಿಸ್ತಕ್ಕಂಥವನಾಗಿದ್ದಾನೆ.
ಪತ್ನ್ಯಾಂ ಅರ್ಧೈವ ಆತ್ಮನಃ, ತನ್ನ ಪತ್ನಿಯನ್ನ ತನ್ನ ಶರೀರದ ಅರ್ಧ ಭಾಗದಂತೆ ಕಾಣ್ತಾನೆ. ಪ್ರಜಾಸು ಪಿತೃವತ್ ಸ್ನಿಗ್ಧ, ಪ್ರಜೆಗಳನ್ನ ತಂದೆಯಂತೆ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಕಿಂಕರೋ ಬ್ರಹ್ಮವಾದಿನಾಂ, ಬ್ರಹ್ಮಜ್ಞಾನಿಗಳಲ್ಲಿ ಕಿಂಕರನಂತೆ ಸೇವಕನಂತೆ ವಿಧೇಯನಾಗಿ ನಡ್ಕೊಳ್ತಾನೆ. ಯಾರು ಬ್ರಹ್ಮಜ್ಞಾನಿಗಳಿದ್ದಾರೋ ಅವರಲ್ಲಿ ಸೇವಕನಂತೆ ನಡ್ಕೊಳ್ತಾನೆ. ಕಿಂಕರನಾಗಿ ಸೇವಕನಂತೆ ಒಳ್ಳೆ ವಿಧೇಯನಾಗಿ ಅವರ ಹತ್ರ ನಡ್ಕೊಳ್ತಾನೆ. ಈ ರೀತಿಯಾದ ಗುಣ ಉಳ್ಳವನಾಗಿದ್ದಾನೆ. ಮಾತೃಭಕ್ತಿ ಪರಸ್ತ್ರೀಷು ಪತ್ನ್ಯಾಂ ಅರ್ಧ ಇವಾತ್ಮನಃ ಪ್ರಜಾಸು ಪಿತೃವತ್ ಸ್ನಿಗ್ಧ ಕಿಂಕರೋ ಬ್ರಹ್ಮವಾದಿನಾಂ ದೇಹಿನಾಂ ಆತ್ಮವತ್ ಪ್ರೇಷ್ಠಃ ಸುಹೃದಾನಂದವರ್ಧನಃ ಮುಕ್ತಸಂಗ ಪ್ರಸಂಗೋಯಂ ದಂಡಪಾಣಿರಸಾಧುಷು. ಮತ್ತೆ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಹೇಗೆ ಅಂದ್ರೆ ದೇಹಿನಾಂ ಆತ್ಮವತ್ ಅಂತ, ಎಲ್ಲಾ ಶರೀರಿಗಳಿಗೂ ಕೂಡ ಆತ್ಮದಂತೆ ಅಂತ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ಪ್ರೇಷ್ಠ ಆತ್ಮವತ್ ಪ್ರೇಷ್ಠ, ಎಲ್ಲಾ ಜೀವಿಗಳಿಗೆ ತಮ್ಮ ತಮ್ಮ ಆತ್ಮ ಅಂತನ್ನೋದು ಎಷ್ಟು ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಶರೀರಿಗಳಿಗೂ ಕೂಡ, ಅಂದ್ರೆ ಶರೀರವುಳ್ಳಂತಹ ಯಾವ ಯಾವ ಪ್ರಾಣಿಗಳಿದ್ದಾವೋ ಆ ಎಲ್ಲ ಪ್ರಾಣಿಗಳಿಗೆ ತಮ್ಮ ಆತ್ಮ ಅದು ಅತ್ಯಂತ ಪ್ರೀತಿಪಾತ್ರವಾದದ್ದು. ಅಂದ್ರೆ ತಮ್ಮ ತಮ್ಮ ಆತ್ಮವನ್ನ ತಾವು ಅತ್ಯಂತ ಪ್ರೀತಿಸ್ತಾರೆ. ಅಂದ್ರೆ ನನ್ನನ್ನ ನಾನು ಹೆಚ್ಚು ಪ್ರೀತಿಸ್ತೇನೆ, ಉಳಿದ ಎಲ್ಲವರಿಗಿಂತ ಹೆಚ್ಚು ನನ್ನನ್ನು ನಾನು ಪ್ರೀತಿಸ್ತೇನಲ್ವಾ. ಹಾಗೆ ಪ್ರತಿಯೊಬ್ಬರೂ ಕೂಡ ಅವರ ಆತ್ಮವನ್ನ ಅವರು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೋ ಹಾಗೆ ಎಲ್ಲ ಶರೀರಿಗಳಿಗೆ ಆತ್ಮದಂತೆ ಇವನು ಕೂಡ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ಸುಹೃದ್ ಆನಂದವರ್ಧನ, ಸ್ನೇಹಿತರಿಗೆ ಆನಂದವನ್ನ ವರ್ಧನ ಹೆಚ್ಚಿಸ್ತಕ್ಕಂಥವನಾಗಿದ್ದಾನೆ, ಆನಂದವರ್ಧನನಾಗಿದ್ದಾನೆ. ಯಾರು ಸ್ನೇಹಿತರೋ ಅವರ ಆನಂದವನ್ನ ಹೆಚ್ಚಿಸ್ತಕ್ಕಂಥವನು. ಮುಕ್ತ ಸಂಗ ಪ್ರಸಂಗ, ಮುಕ್ತ ಸಂಗ ಪ್ರಸಂಗ ಅಂತಂದ್ರೆ ವಿಷಯ ಪದಾರ್ಥಗಳ ಸಂಘವನ್ನ ಬಿಟ್ಟವರು ಯಾರಿದ್ದಾರೆ ಮುಕ್ತ ಸಂಗರು ಅಂದ್ರೆ ಹಾಗೆ. ಮುಕ್ತ ಸಂಗರು ಅಂತಂದ್ರೆ ವಿಷಯ ಪದಾರ್ಥಗಳ ಸಂಸರ್ಗವನ್ನ ಬಿಟ್ಟಂತಹ ಸನ್ಯಾಸಿಗಳು. ಆ ಸನ್ಯಾಸಿಗಳೇನಿದ್ದಾರೆ ಅವರಿಗೆ ಅವರ ಜೊತೆಗೆ ಹೆಚ್ಚಿನ ಒಂದು ಒಡನಾಟವನ್ನ ಇಟ್ಟುಕೊಂಡಿದ್ದಾನೆ. ಮುಕ್ತ ಸಂಗ ಪ್ರಸಂಗ, ಯಾರು ವಿಷಯ ಪದಾರ್ಥಗಳ ಸಂಪರ್ಕದಿಂದ ದೂರ ಇರತಕ್ಕಂತಹ ಸನ್ಯಾಸಿಗಳಿದ್ದಾರೋ ಅಂಥವರ ಜೊತೆಗೆ ಹೆಚ್ಚಿನ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾನೆ. ಅವರ ಜೊತೆಯಲ್ಲಿ ಓಡಾಡ್ತಾನೆ, ಅವರ ಸಂಪರ್ಕವನ್ನ ಹೆಚ್ಚಾಗಿ ಮಾಡ್ತಾನೆ. ದಂಡಪಾಣಿ ಅಸಾಧುಷು, ದುರ್ಜನರಿದ್ದಾರಲ್ಲ ಅವರಿಗೆ ಮಾತ್ರ ಸಾಕ್ಷಾತ್ ಯಮನಂತೆಯೇ ಇದ್ದಾನೆ. ದುಷ್ಟರು ಮಾತ್ರ ಇವನನ್ನ ಕಂಡ್ರೆ ಹೆದರಬೇಕು. ಹಾಗೆ ಯಮನಂತೆ ದಂಡಪಾಣಿಯಾಗಿ, ದಂಡಪಾಣಿ ಅಂತಂದ್ರೆ ಯಮ, ದಂಡಪಾಣಿ ಯಮನಂತೆ ಅಸಾಧುಷು, ದುರ್ಜನರಲ್ಲಿ ಮಾತ್ರ ಯಮನಂತೆ ಇದ್ದಾನೆ. ಸ್ನೇಹಿತರಿಗೆ ಆನಂದವನ್ನ ವರ್ಧನೆ ಮಾಡ್ತಕ್ಕಂಥವನಾಗಿದ್ದಾನೆ. ಯಾರು ವಿಷಯ ಪದಾರ್ಥಗಳಿಂದ ದೂರ ಇರತಕ್ಕಂತಹ ಸನ್ಯಾಸಿಗಳಿದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚಿನ ಸಂಪರ್ಕವನ್ನ ಮಾಡಿ ಅವರ ಒಡನಾಟವನ್ನ ಮಾಡ್ತಾ ಇದ್ದಾನೆ. ಎಲ್ಲರೂ ಅವರವರ ಆತ್ಮವನ್ನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೋ ಅದರಂತೆ ಪ್ರತಿಯೊಬ್ಬ ಜೀವರಿಗೂ ಅತ್ಯಂತ ಪ್ರೀತಿಪಾತ್ರನಾಗಿದ್ದಾನೆ. ದುಷ್ಟರಿಗೆ ಮಾತ್ರ ಅಸಾಧುಷು ದಂಡಪಾಣಿ ಯಮನಂತೆ ಇದ್ದಾನೆ. ದೇಹಿನಾಂ ಆತ್ಮವತ್ ಪ್ರೇಷ್ಠಃ ಸುಹೃದಾನಂದವರ್ಧನಃ ಮುಕ್ತ ಸಂಗ ಪ್ರಸಂಗೋಯಂ ದಂಡಪಾಣಿರಸಾಧುಷು.
ಏಷ ದೋಗ್ಧಾ ಮಹೀಂ ವೀರೋ ಗಾಂ ಸತೀಂ ಓಜಸೌಷಧೀಃ ಸಮಾಂ ಕರಿಷ್ಯತೆ ಚೇಮಾಂ ಧನುಷ್ಕೋಟ್ಯಾ ಸಮಂತತಃ. ವೀರನಾಗಿದ್ದಾನೆ ಈ ಪೃಥು ಮಹಾರಾಜ. ಮಹೀಂ ದೋಗ್ಧ ಏಷಃ, ಇವನು ಮುಂದೆ ತನ್ನ ಪರಾಕ್ರಮದಿಂದ ಭೂಮಿಯನ್ನ ಗೋವನ್ನಾಗಿ ಮಾಡಿ ಆ ಭೂಮಿಯಿಂದ ಎಲ್ಲ ಔಷಧಿ ಮೊದಲಾದ ಪದಾರ್ಥಗಳನ್ನ ಹಾಲಿನ ರೂಪದಲ್ಲಿ ಕರೀತಾನೆ. ದೋಗ್ಧ, ಹಸುವಿನ ಹಾಲು ಕರೆಯುವಂತೆ ಭೂಮಿಯನ್ನೇ ಹಸುವನ್ನಾಗಿ ಮಾಡಿ ಆ ಭೂಮಿಯಿಂದ ಗೋರೂಪಳಾದ ಭೂಮಿಯಿಂದ ಸಕಲ ಔಷಧಿ ಸಸ್ಯಗಳನ್ನೆಲ್ಲ ಪದಾರ್ಥಗಳನ್ನ ಹಾಲಿನ ರೂಪದಲ್ಲಿ ಅಭಿವ್ಯಕ್ತಗೊಳಿಸ್ತಾನೆ ಅಂತ ಅರ್ಥ. ಭೂಮಿ ಚೆನ್ನಾಗಿ ಸಮೃದ್ಧವಾಗಿ ಫಲ ಕೊಡುವಂತೆ ಮಾಡ್ತಾನೆ ಅನ್ನೋದು ತಾತ್ಪರ್ಯ. ಇಡೀ ಭೂಮಿಯನ್ನೇ ಗೋರೂಪವನ್ನಾಗಿ ಮಾಡಿ ಆ ಆಕಳು ಹಾಲನ್ನ ಕರೆಯುವಂತೆ ಗೋರೂಪಳಾದ ಭೂಮಿಯಿಂದ ಸಕಲ ಔಷಧಿಗಳನ್ನು ಕೂಡ ಕರೀತಾನೆ. ಭೂಮಿಯನ್ನ ಎಲ್ಲ ಕಡೆಯಲ್ಲಿ ಸಮತಟ್ಟಾಗಿ ಇರುವಂತೆ ಮಾಡ್ತಾನೆ. ಧನುಷ್ಕೋಟ್ಯ, ತನ್ನ ಧನುಸ್ಸಿನ ಕೋಟಿಯಿಂದ, ಬಿಲ್ಲಿನ ತುದಿಯಿಂದ ಇಡೀ ಭೂಮಿಯನ್ನ ಸಮತಟ್ಟಾಗಿರುವಂತೆ ಮಾಡ್ತಾನೆ. ಅಂದ್ರೆ ಇವನ ಕಾಲಕ್ಕಿಂತ ಮುಂಚೆ ಭೂಮಿ ಅಷ್ಟು ಸಮತಟ್ಟಾಗಿ ಇರಲಿಲ್ಲ. ಜನರು ವಾಸ ಮಾಡಲಿಕ್ಕೆ ಯೋಗ್ಯವಾದ ನಗರ ರಸ್ತೆಗಳು ಮೊದಲಾದ ರೀತಿಯಲ್ಲಿ ಭೂಮಿ ಇರಲಿಲ್ಲ, ಸಮತಟ್ಟಾಗಿರಲಿಲ್ಲ. ಇವನೇನು ಮಾಡ್ತಾನೆ, ತನ್ನ ಬಿಲ್ಲಿನ ತುದಿಯಿಂದ ಭೂಮಿಯನ್ನ ಸಮತಟ್ಟಾಗಿರುವಂತೆ ಮಾಡ್ತಾನೆ. ಸಮಾಂ ಕರಿಷ್ಯತೆ ಚ ಇಮಾಂ, ಇಮಾಂ ಅಂದ್ರೆ ಈ ಭೂಮಿಯನ್ನ ಸಮಾಂ ಕರಿಷ್ಯತೆ, ಸಮಾನವನ್ನಾಗಿ ಮಾಡ್ತಾನೆ, ಅಂದ್ರೆ ಸಮತಟ್ಟಾಗಿರುವಂತೆ ಮಾಡ್ತಾನೆ ತನ್ನ ಧನುಷ್ಕೋಟಿಯಿಂದ. ಏಷ ದೋಗ್ಧಾ ಮಹೀಂ ವೀರೋ ಗಾಂ ಸತೀಂ ಓಷಸೌಷಧೀಃ ಸಮಾಂ ಕರಿಷ್ಯತೆ ಚೇಮಾಂ ಧನುಷ್ಕೋಟ್ಯಾ ಸಮಂತತಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.